ಹಾಯ್ ಹಲೋ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋಲಿ ಒಂದು ಹೇರ್ ಆಯಿಲ್ ಹೇಗೆ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನರಿಗೆ ಇರುವಂಥ ದೊಡ್ಡ ಸಮಸ್ಯೆ ಅಂದರೆ ಹೇರಿನ ಸಮಸ್ಯೆ ಇರುತ್ತೆ. ಕೂದಲು ಉದುರೋದು, ಕೂದಲು ಬೆಳಿತಾನೆ ಇರಲ್ಲ, ಕೂದಲಲ್ಲಿ ತಲೆಯಲ್ಲಿ ತುಂಬ ಹೊಟ್ಟಿರೋದು, ಅಂಥವ್ರಿಗೆ ಈ ವಿಡಿಯೋ ತುಂಬ ಉಪಯೋಗ ಆಗುತ್ತೆ. ಏನೇನು ಬೇಕಂತ ನೋಡ್ಕೊಳ್ಳೋಣ. ಮೊದಲು ಕೊಬ್ಬರಿ ಎಣ್ಣೆ ತೆಗೆದುಕೊಂಡಿದ್ದೀನಿ, ಹಾಗೆ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಒಂದು ಕರಿಬೇವು ಒಂದು ಮುಷ್ಟಿಯಷ್ಟು, 2 ದೊಡ್ಡ ಪತ್ರೆ ಎಲೆ, ಒಂದು ದಾಸವಾಳ ಹೂವು, ಸ್ವಲ್ಪ ಒಂದು 20 ರಿಂದ 30 ಗ್ರಾಮ್ ಮೆಂತೆ, ಹಾಗೆ 4 ರಿಂದ 5 ಲವಂಗ. ಹೇಗೆ ಮಾಡ್ಕೊಳ್ಳೋಣ ನೋಡೋಣ. ಇದು ಎಲ್ಲರಿಗೂ ತುಂಬ ಉಪಯೋಗ ಆಗುತ್ತೆ. ನಾನಂತೂ ಯಾವಾಗಿರಲೂ ಇದೇ ಹೇರ್ ಆಯಿಲ್ನ ಯೂಸ್ ಮಾಡ್ತೀನಿ. ಈಗ ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಬಾಳಿಗೆ ಇಟ್ಕೊಳ್ಳೋಣ. ಬಾಳಿಗೆ ಸ್ವಲ್ಪ ಕಾಯಬೇಕು, ಸ್ವಲ್ಪ ಬೆಚ್ಚಗಾಗಬೇಕು. ನಂತರ ಕೊಬ್ಬರಿ ಎಣ್ಣೆ ಹಾಕೊಳ್ಳೋಣ. ಕೊಬ್ಬರಿ ಎಣ್ಣೆ ಕೂಡ ಸ್ವಲ್ಪ ಹೀಟ್ ಆಗಬೇಕು. ತುಂಬ ಅಂದರೆ ತುಂಬ ಆಗಬಾರ್ದು, ಸ್ವಲ್ಪ ಆಗಬೇಕು. ವೇಟ್ ಮಾಡ್ಕೊಳ್ಳೋಣ. ಎಲ್ಲರೂ ಈ ಹೇರ್ ಆಯಿಲ್ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೂದಲು ಕೂಡ ಬೆಳೆಯುತ್ತೆ, ಕೂದಲಿನ ಸಮಸ್ಯೆ ಕಡಿಮೆ ಆಗುತ್ತೆ. ಈಗ ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕೊಳ್ಳೋಣ. ಸ್ವಲ್ಪ ಹಾಕಬೇಕು, ಸ್ವಲ್ಪನೇ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಕರಿಬೇಕದು ಮೆಂತ್ಯಕಾಳು. ನಂತರ ಲವಂಗ ಮತ್ತು ದೊಡ್ಡದಾಗಿ ಹೆಚ್ಕೊಂಡಿರೋ ಒಂದು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕೆಂಪು ಬಣ್ಣಕ್ಕೆ ಬರಬೇಕು. ಕೆಂಪು ಬಣ್ಣ ಬರೋ ತನಕ ಫ್ರೈ ಮಾಡಬೇಕು ನೋಡಿ. ಈಗ ಕರಿಬೇವು ಸೇರಿಸ್ಕೊಳ್ತಾ ಇದ್ದೀನಿ. ಕರಿಬೇವು ಒಂದು ಮುಷ್ಟಿಯಷ್ಟು, ನಾನು ಮುಷ್ಟಿಯಷ್ಟು ಕರಿಬೇವು ತೊಗೊಂಡಿದ್ದೀನಿ. ಮೇನಾಗಿ ಹೇಳಬೇಕಂದ್ರೆ ಕರಿಬೇವು ತುಂಬ ಒಳ್ಳೆಯದು. ಕರಿಬೇವು ನಾವು ಆಹಾರದಲ್ಲಿ, ಊಟದಲ್ಲಿ ತಿನ್ನುವಾಗ ಕರಿಬೇವು ಸೈಡಿಗೆ ತೆಗೆದು ಇಡಕ್ಕೆ ಹೋಗಬೇಡಿ ಯಾರು. ಕರಿಬೇವು ತಿನ್ನಬೇಕು. ಈಗ 2 ದೊಡ್ಡ ಪತ್ರೆ ಎಲೆನ ಕಟ್ ಮಾಡ್ಕೊಂಡು, ಕೈಯಲ್ಲೇ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ದೊಡ್ಡ ಪತ್ರೆ ಎಲೆಯಿಂದ ತುಂಬ ಉಪಯೋಗ ಇದೆ. ಶುಗರ್ ಇದ್ದವ್ರಿಗೆ ದೊಡ್ಡ ಪತ್ರೆ ಎಲೆ ತಿನ್ನಬೇಕು. ಕಾಫಿ ಮಾಡ್ಕೊಂಡು ಕುಡಿಬೇಕು. ಒಂದು ಕಷಾಯ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಒಳ್ಳೆಯದು. ಈಗ ಒಂದು ದಾಸವಾಳ ಹೂವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ದಾಸವಾಳ ಹೂವು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಹೀಗೆ ಕರಿಬೇಕು. ಅದನ್ನು ಚೆನ್ನಾಗಿ ರೋಸ್ಟ್ ಆಗಬೇಕದು ಎಣ್ಣೆಯಲ್ಲಿ. ನಾವು ಹಾಕ್ಕೊಂಡಿರೋ ಎಣ್ಣೆ ಅದರ ಅರ್ಧದಷ್ಟು ಬರಬೇಕು, ಆ ಥರ ಕರಿಬೇಕು ನಾವು. ಕೆಂಪಾಗಿ ಕಲರ್ ಚೇಂಜ್ ಆಗಬೇಕು ಎಣ್ಣೆದು. ಎಣ್ಣೆಯಿಂದ ಹೊಟ್ಟೆ ಕಡಿಮೆ ಆಗುತ್ತೆ, ಹಾಗೆ ದೇಹಕ್ಕೆ ತಂಪು, ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗುತ್ತೆ, ಕೂದಲು ಚೆನ್ನಾಗಿ ಉದ್ದ ಬೆಳೆಯುತ್ತೆ. ನಾನು ಯಾವಾಗಿರಲೂ ನನ್ನ ಲಾಂಗ್ ಹೇರ್ಗೆ ಇದೇ ಹೇರ್ ಆಯಿಲ್ನ ಬಳಸ್ತೀನಿ. ಒಂದು ವಾರದಲ್ಲಿ ಒಂದು ಸಾರಿ ಹಚ್ಚಿದ್ರೆ ಸಾಕು. ಇವತ್ತಂತ ಹಚ್ಕೊಂಡು ನಾಳೆ ಹೆಡ್ ವಾಶ್ ಮಾಡಿದ್ರೆ ಸಾಕು ನೋಡಿ. ಹೇಗೆ ಕುದೀತಾ ಇದೆ. ಸ್ವಲ್ಪ ಮಂದ ಉರಿಯಲ್ಲಿ ಬೇಯಿಸಬೇಕು. ತುಂಬ ಜೋರಾಗಿ ಬೇಯಿಸಿದ್ರೆ ಕರಕಲಾಗಿ ಹೋಗ್ಬಿಡುತ್ತೆ ನೋಡಿ. ಎಣ್ಣೆ ಕಲರ್ ಚೇಂಜ್ ಆಗಿದೆ ನೋಡಿ. ಈಗ ಕಲರ್ ನೋಡಿ ಚೇಂಜ್ ಆಗಿದೆ, ಸ್ವಲ್ಪ ಗ್ರೀನಿಶ್ ಕಲರ್ ಬಂದಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದು ಆರಬೇಕು. ಸ್ವಲ್ಪ ಉಗುರು ಬೆಚ್ಚಗೆ ಇರಬೇಕು. ಉಗುರು ಬೆಚ್ಚಗೆ ಇರುವಾಗಲೇ ಸೋಸ್ಕೊಳ್ಬೇಕು. ಒಂದು ಲೋಟಕ್ಕೆ ಸೋಸ್ಕೊಳ್ತಾ ಇದ್ದೀನಿ ನೋಡಿ. ಈಗ ಚೆನ್ನಾಗಿ ಬಂದಿರೋ ಹೇರ್ ಆಯಿಲ್ ನಿಮ್ಗೆ ತೋರಿಸ್ತೀನಿ ನೋಡಿ. ಕಲರ್ ಹೇಗೆ ಚೇಂಜ್ ಆಗಿರುತ್ತೆ ನೋಡುತ್ತೀರಿ ನೋಡಿ. ಹೇರ್ ಆಯಿಲ್ ಹೇಗೆ ಕಾಣ್ತಾ ಇದೆ. ಕೊಬ್ಬರಿ ಎಣ್ಣೆ ಕಲರೇ ಹೇಗಿತ್ತು, ಈಗ ಹೇರ್ ಆಯಿಲ್ ಹೇಗೆ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ಹೇರ್ ಆಯಿಲ್ ಕಲರ್ ಎಷ್ಟು ಚೇಂಜ್ ಆಗಿದೆ ನೋಡಿ. ಈ ಹೇರ್ ಆಯಿಲಿಂದ ತುಂಬ ಉಪಯೋಗ ಇದೆ ನೋಡಿ. ನಾವು ಹಾಕಿದ ಕೊಬ್ಬರಿ ಎಣ್ಣೆ ಎಷ್ಟಿತ್ತು, ಈಗ ಬಂದಿರೋ ಕೊಬ್ಬರಿ ಎಣ್ಣೆ ಎಷ್ಟಾಗಿದೆ. ಪ್ಲೀಸ್ ಎಲ್ಲರೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ.